ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ, ದಯಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ, ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಕೆಸೆಟ್ ಪರೀಕ್ಷೆ ಏನೋ ಆಯಿತು, ಈಗಾಗಲೇ ಅಂತಿಮ ತಾತ್ಕಾಲಿಕ ಸ್ಕೋರನ್ನು ಸಹ ಬಿಡಲಾಗಿದೆ ಕೆಎಯಿಂದ. ಈಗೇನಿದ್ರು ಫಲಿತಾಂಶದ ಚಿಂತೆ ಹಾಗೆ ಕಟ್ ಆಫ್ದೇ ಚಿಂತೆ ಅಂತಕ್ಕಂಥದ್ದು. ಸ್ನೇಹಿತರೆ, ಕೆಸೆಟ್ ಫಲಿತಾಂಶವನ್ನು ಯಾವಾಗ ಬಿಡ್ತಾರೆ, ಹಾಗೆಯೇ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಫಲಿತಾಂಶವನ್ನು ಯಾವ ಥರ ನಿರ್ಧಾರ ಮಾಡಲಾಗುತ್ತೆ, ಕೆಸೆಟ್ ಫಲಿತಾಂಶವನ್ನು ಪ್ರಕಟಿಸುವುದಕ್ಕೆ ಯಾವ ಸೂತ್ರವನ್ನು ಅನುಸರಿಸ್ತಾರೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋ ಮೂಲಕ ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ಈ ವಿಡಿಯೋ ಕೊನೆ ತನಕ ಮಿಸ್ ಮಾಡದೆ ನೋಡಿದರೆ ತಮಗೆ ಈ ಕೆಸೆಟ್ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ತಮ್ಮ ಎಲ್ಲ ಗೊಂದಲಗಳಿಗೂ ಸಹ ಒಂದು ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಬನ್ನಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇಂದಿನ ಒಂದು ದಿನಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟ ಆಗಿರುತ್ತೆ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ. ಅದೆಲ್ಲವನ್ನು ನೋಡಿ ಎಲ್ಲ ಕೆಸೆಟ್ ಅಭ್ಯರ್ಥಿಗಳು ಸ್ವಲ್ಪ ನಿರಾಶರಾಗಿದ್ದಾರೆ. ಅವರ ಎಲ್ಲ ಡೌಟ್ಗಳಿಗೆ ಪರಿಹಾರ ಮಾಡೋದಕ್ಕೋಸ್ಕರ ನಮ್ಮ ಚಾನಲ್ ಮೂಲಕ ಇದೊಂದು ಸಣ್ಣ ಪರಿಶ್ರಮ. ಸ್ನೇಹಿತರೆ, ಕೆಸೆಟ್ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಇಂದು ಪ್ರಕಟ ಆಗಿರತಕ್ಕಂಥ ಒಂದು ಪತ್ರಿಕೆಯ ಒಂದು ಮಾಹಿತಿಯನ್ನು ಇಲ್ಲಿ ನೀಡಲಾಗುತ್ತೆ. ಕೆಸೆಟ್ ಫಲಿತಾಂಶ ಘೋಷಣೆ ಮರುಪರಿಶೀಲಿಸಿ ಅಂತಕ್ಕಂತಹ ಒಂದು ಹೆಡ್ಲೈನನ್ನು ಒಂದು ಸುದ್ದಿ ಇಲ್ಲಿ ಪ್ರಕಟ ಆಗಿರುತ್ತೆ. ಏನಿದು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ಕೆಸೆಟ್ ಫಲಿತಾಂಶಗಳ ಘೋಷಣೆ ಕಾರ್ಯವಿಧಾನ ಮತ್ತು ಮಾನದಂಡಗಳನ್ನು ಮರುಪರಿಶೀಲಿಸುವಂತೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೇಂದ್ರ, ಮೈಸೂರು ವಿಶ್ವವಿದ್ಯಾಲಯ ಮತ್ತು ವಿಶ್ವವಿದ್ಯಾಲಯ ಅನುದಾನ ಆಯೋಗಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿದೆ ಅಂತಕ್ಕಂತಹ ಒಂದು ಸುದ್ದಿ ಇಲ್ಲಿ ಪ್ರಕಟ ಆಗಿರುತ್ತೆ. ಹಾಗೆಯೇ ಮುಂದುವರಿಯುತ್ತಾ, ಫಲಿತಾಂಶಗಳನ್ನು ಘೋಷಿಸುವಾಗ ಅಭ್ಯರ್ಥಿಗಳನ್ನು ವಿಷಯವಾರು ಮತ್ತು ವರ್ಗವಾರು ಅರ್ಹರು ಎಂದು ಪ್ರಮಾಣೀಕರಿಸುವಾಗ SC, ST ಮತ್ತು ಇತರೆ ಹಿಂದುಳಿದ ಅಂದರೆ OBC ವರ್ಗಗಳ ಮೀಸಲು ಮತ್ತು ನೇಮಕ ಇತ್ಯಾದಿ ಕಾಯ್ದೆಯಲ್ಲಿನ ಮೀಸಲಾತಿ ನಿಯಮಗಳನ್ನು ಅನುಸರಿಸಿರುವ ಸಂಬಂಧ ಖಾತ್ರಿಪಡಿಸಿಕೊಳ್ಳಬೇಕು ಎಂದು ಸೂಚನೆ ನೀಡಿದೆ ಅಂತಕ್ಕಂಥದ್ದು. ಸ್ನೇಹಿತರೆ, ಕೆಸೆಟ್ ಪರೀಕ್ಷೆಯಲ್ಲಿ ಯಾವ ಥರನಾಗಿ ಒಂದು ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ, ಕಾರ್ಯವಿಧಾನ ಯಾವ ಥರ ಇರುತ್ತೆ, ಹಾಗೆಯೇ ಮಾನದಂಡಗಳು ಏನು ಅಂತಕ್ಕಂಥದ್ರ ಬಗ್ಗೆ ಮರುಪರಿಶೀಲಿಸಿ ಅಂತಕ್ಕಂಥ ಒಂದು ಮಾತನ್ನು ಮಾನ್ಯ ಹೈಕೋರ್ಟ್ ನಿರ್ದೇಶನ ನೀಡಿದೆ ಅಂತಕ್ಕಂಥ ಮಾಹಿತಿ ಇಲ್ಲಿದೆ. ಹಾಗೆಯೇ ಫಲಿತಾಂಶವನ್ನು ಘೋಷಿಸುವಾಗ ಸಬ್ಜೆಕ್ಟ್ ವೈಸ್ ಆಯಾ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟಂತೆ ಅವರಿಗೆ ಕ್ಯಾಟಗರಿ ವೈಸ್ ಅಂದರೆ SC, ST ಮತ್ತು OBC ಮೀಸಲಾತಿಗೆ ಸಂಬಂಧಪಟ್ಟಂತೆ ಕಾಯ್ದೆಯಲ್ಲಿನ ಮೀಸಲಾತಿ ನಿಯಮಗಳನ್ನು ಅನುಸರಿಸುವ ಸಂಬಂಧ ಕನ್ಫರ್ಮ್ ಮಾಡಿಕೊಂಡು ಒಂದು ರಿಸಲ್ಟ್ನ ಡಿಕ್ಲೇರ್ ಮಾಡಿ ಅಂತಕ್ಕಂತಹ ಒಂದು ಸೂಚನೆಯನ್ನು ನೀಡಿದೆ ಅಂತಕ್ಕಂಥದ್ದು ಇಲ್ಲಿ ಇದೆ. ಹಾಗೆಯೇ ಬೆಂಗಳೂರಿನ A. ಗೋಪಾಲ ಎಂಬುವವರು ಸಲ್ಲಿಸಿದ ಅರ್ಜಿಯನ್ನು ಭಾಗಶಃ ಮಾನ್ಯ ಮಾಡಿರುವ ಮಾನ್ಯ ನ್ಯಾಯಮೂರ್ತಿ R. ದೇವದಾಸ್ ಅವರಿದ್ದ ಏಕಸದಸ್ಯ ಪೀಠ 2021ರಲ್ಲಿ ಹಾಜರಾಗಿದ್ದ ಅರ್ಜಿದಾರರನ್ನು ಯಶಸ್ವಿ ಎಂದು ಘೋಷಿಸುವಂತೆ ಮತ್ತು ಅವರಿಗೆ ಕೆಸೆಟ್ ಅಂದರೆ SET ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಪ್ರಮಾಣಪತ್ರವನ್ನು ನೀಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದೆ ಅಂತಕ್ಕಂತಹ ಒಂದು ಮಾತನ್ನು ಇಲ್ಲಿ ಹೇಳಲಾಗಿದೆ. ಅಂದರೆ 2021ರಲ್ಲಿ ಒಬ್ಬರು ಕೆಸೆಟ್ ಪರೀಕ್ಷೆಗೆ ಹಾಜರಾಗಿರ್ತಾರೆ, ಅವರ ಫಲಿತಾಂಶದಲ್ಲಿ ವ್ಯತ್ಯಾಸ ಬಂದುಬಿಟ್ಟು ಅವರು ಮಾನ್ಯ ಹೈಕೋರ್ಟ್ನ ಮೊರೆ ಹೋಗಿರ್ತಾರೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಿರ್ದೇಶನವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನೀಡಲಾಗಿದೆ ಅಂತಕ್ಕಂತಹ ಒಂದು ಮಾಹಿತಿ ಇಲ್ಲಿ ಸ್ಪಷ್ಟ ಸ್ನೇಹಿತರೆ. ಹಾಗಾಗಿ ತಾವು ಎಲ್ಲರೂ ಕೂಡ ಯಾವುದೇ ಗೊಂದಲಕ್ಕೆ ಒಳಗಾಗ್ತಕ್ಕಂತಹ ಒಂದು ಪ್ರಮೇಯವೇ ಇಲ್ಲಿ ಇರೋದಿಲ್ಲ. ತುಂಬ ಚಾನಲ್ಸ್ಗಳು ಏನು ಮಾಡಿದ್ದೀವಿ ಅಂದರೆ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ತೆಗೆದುಕೊಂಡು ತುಂಬ ಗೊಂದಲವನ್ನು ಸೃಷ್ಟಿಸ್ತೀವಿ ಸ್ನೇಹಿತರೆ. ಈ ಥರ ಗೊಂದಲವನ್ನು ಸೃಷ್ಟಿಸಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಅಂದರೆ, ಈಗ ಕೆಸೆಟ್ ಪರೀಕ್ಷೆಯನ್ನು ಬರೆದ್ಬಿಟ್ಟು ಈಗ ಯಾರೆಲ್ಲ ಸಹಾಯಕ ಪ್ರಾಧ್ಯಾಪಕರ ಆಕಾಂಕ್ಷಿಗಳಿದ್ದಾರೆ ಅವರಲ್ಲಿ ಒಂದು ಗೊಂದಲದ ವಾತಾವರಣ ಮೂಡುತ್ತೆ. ಅದಕ್ಕೋಸ್ಕರ ಈ ಒಂದು ಗೊಂದಲ ಇರಬಾರ್ದು ಅಂತಕ್ಕಂತಹ ಒಂದು ಒಪಿನಿಯನನ್ನು ತಗೊಂಡು ನಾವು ಈ ಗೊಂದಲಕ್ಕೆ ಪರಿಹಾರ ನೀಡಬೇಕು ಅಂತಕ್ಕಂತಹ ಒಂದು
ಮಾತನ್ನು ಇಲ್ಲಿ ನಮ್ಮ ವಿಡಿಯೋ ಮೂಲಕ ಹೇಳ್ತಾ ಇದ್ದೀವಿ ಸ್ನೇಹಿತರೆ. ಯಾಕಂದರೆ ನಮ್ಮ ಚಾನಲ್ ಮೂಲಕ ಯಾವತ್ತೂ ಕೂಡ ಕ್ವಾಲಿಟಿಯನ್ನು ನೀಡೋದಕ್ಕೆ ನಾವು ಶ್ರಮಿಸ್ತಾ ಇದ್ದೀವಿ ಸ್ನೇಹಿತರೆ. ಹಾಗಾಗಿ ಈ ಒಂದು ಪರಿಶ್ರಮಕ್ಕೆ ತಮ್ಮ ಒಂದು ಸಬ್ಸ್ಕ್ರೈಬ್ ಹಾಗೆಯೇ ಲೈಕ್ ಮತ್ತು ಕಮೆಂಟ್ ಜರೂರಾಗಿ ಮಾಡಿ ಸ್ನೇಹಿತರೆ. ಹಾಗೆಯೇ ವಿಡಿಯೋವನ್ನು ತಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. ಇದು ಕೇವಲ ಒಬ್ಬ ಕೆಸೆಟ್ ಪರೀಕ್ಷೆಯ ಅಭ್ಯರ್ಥಿಗಳು ಹೈಕೋರ್ಟ್ಗೆ ಮೊರೆ ಹೋಗಿದ್ದು, ಅಂದರೆ 2020ರಲ್ಲಿ ಹಾಜರಾಗಿದ್ದು, ಅವರ ಫಲಿತಾಂಶದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಅವರು ತಮ್ಮ ಫಲಿತಾಂಶದಲ್ಲಿ ಈ ಒಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಯಾವ ಥರ ಗೊಂದಲ ಆಗಿದೆ ಅಂತಕ್ಕಂಥದ್ದನ್ನು ಒಂದು ಮಾನ್ಯ ಹೈಕೋರ್ಟಲ್ಲಿ ಒಂದು ಅಪೀಲ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾನ್ಯ ಹೈಕೋರ್ಟ್ ಡೈರೆಕ್ಷನನ್ನು ನೀಡಿರುತ್ತೆ ಕೆ ಇ ಅಧಿಕಾರಿಗಳಿಗೆ. ಹಾಗಾಗಿ ಕೆಸೆಟ್ ಫಲಿತಾಂಶಗಳ ಘೋಷಣೆಗೆ ಕಾರ್ಯವಿಧಾನ ಅಂದರೆ ಪ್ರೊಸೀಜರ್ ಮತ್ತು ಮಾನದಂಡ ಅಂದರೆ ಕ್ರೈಟೇರಿಯಾ ಸೂಚಿಸಲಾದ ಮೊದಲ 2 ಹಂತಗಳು ಸ್ಲಾಟ್ಗಳ ಗುರುತಿಸುವಿಕೆ ಮತ್ತು ಮೀಸಲಾತಿಯನ್ನು ಒದಗಿಸುವ ಅಗತ್ಯವನ್ನು ಅನುಸರಿಸುತ್ತವೆ ಎಂಬ ಅಂಶವನ್ನು ಪರಿಗಣಿಸಿರುವ ನ್ಯಾಯಪೀಠ. ಅಂದರೆ ಈಗ UGC ಮತ್ತು ಕೆಸೆಟ್ ಆಗಿರ್ಬೋದು ಮತ್ತು ನೆಟ್ ಆಗಿರ್ಬೋದು, ಈ ಎಲ್ಲಕ್ಕೂ ಕೂಡ ಒಂದು ಮಾನದಂಡ ಅಂತಕ್ಕಂಥದ್ದು ಇದೆ, ಸೂತ್ರ ಇದೆ ಅದಕ್ಕೆ. ಹಾಗೆಯೇ ಸುಮ್ಮನೆ ರಿಸಲ್ಟ್ನ ಡಿಕ್ಲೇರ್ ಮಾಡೋದಕ್ಕೆ ಅಸಾಧ್ಯ ಸ್ನೇಹಿತರೆ. ಹಾಗಾಗಿ ಆ ಸೂತ್ರದ ಅನುಸಾರ ಫಲಿತಾಂಶವನ್ನು ಪ್ರಕಟಿಸುತ್ತಾರೆ ಅಂತಕ್ಕಂತಹ ಒಂದು ಅಂಶವನ್ನು ಮಾನ್ಯ ನ್ಯಾಯಪೀಠ ಇಲ್ಲಿ ಪರಿಗಣಿಸಿದೆ. ಹಾಗೆಯೇ 3ನೇ ಹಂತದಲ್ಲಿ 1990ರ ಮೀಸಲು ಕಾಯ್ದೆಯಲ್ಲಿ ಸೂಚಿಸಿದಂತೆ ಮೀಸಲಾತಿ ವಿಷಯದಲ್ಲಿ ಕಾನೂನಿನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸಲಾಗಿದೆ. ಅಂದರೆ ಯಾವುದೇ ರಿಸರ್ವೇಷನನ್ನು ವೈಲೇಷನ್ ಆಗಬಾರ್ದು ಅಂತಕ್ಕಂಥ ಒಂದು ಕನ್ಸರ್ನ್ನ ಇಲ್ಲಿ ಮಾನ್ಯ ಹೈಕೋರ್ಟ್ ಸೂಚನೆಯ ಮೂಲಕ ನೀಡಲಾಗಿದೆ. ಹಾಗಾಗಿ ಯಾರೂ ಕೂಡ ಆಗುವ ಒಂದು ಪ್ರಮೇಯವೇ ಇರಲ್ಲ. ಹಾಗೆಯೇ ಯಾರೂ ಕೂಡ ಭಯಭೀತರಾಗಬೇಡಿ. ಕೆಸೆಟ್ ಪರೀಕ್ಷೆ ನೀವು ಈಗ ಬರೆದಿದ್ದೀರಿ, ನಿಮ್ಮ ಫಲಿತಾಂಶ ಇನ್ನೇನು 2-3 ದಿನದಲ್ಲಿ ಹೊರಬೀಳುತ್ತೆ, ಕಟ್ ಆಫ್ ಕೂಡ ಪ್ರಕಟ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ. ಇದು ಒಬ್ಬ ಅಭ್ಯರ್ಥಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲು ಮಾನ್ಯ ಹೈಕೋರ್ಟ್ ನೀಡಿರ್ತಕ್ಕಂತಹ ನಿರ್ದೇಶನ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ರೋಸ್ಟರ್ ಅನುಸರಣೆ ಸರಳ ಪರಿಹಾರ ಅಂತಕ್ಕಂಥ ಒಂದು ಟೈಟಲನ್ನು ಇಲ್ಲಿ ನೀಡಲಾಗಿದೆ. ಅದು ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, 3ನೇ ಹಂತದಲ್ಲಿ ರಾಜ್ಯ ಸರ್ಕಾರವು ನಿಗದಿಪಡಿಸಿರುವ ರೋಸ್ಟರ್ ಅಂಶ ಅನುಸರಿಸುವ ಮೂಲಕ ಬದಲಾಯಿಸಬೇಕು. ಅಭ್ಯರ್ಥಿಗಳನ್ನು ಪ್ರಮಾಣೀಕರಿಸುವ ವಿಷಯದಲ್ಲಿ ವಿಷಯವಾರು ಮೀಸಲಾತಿಯನ್ನು ಒದಗಿಸಲು ರೋಸ್ಟರ್ ಅನ್ನು ಅನುಸರಿಸುವುದು ಸರಳ ಪರಿಹಾರ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಾಗಿದೆ. ಅಂದರೆ ಸಬ್ಜೆಕ್ಟ್ ವೈಸ್ ರಿಸರ್ವೇಷನ್ ಅಗೇನೆಸ್ಟ್ ಆಗಿ ಈ ಒಂದು ರೋಸ್ಟರನ್ನು ಅಪ್ಲೈ ಮಾಡಿಕೊಂಡು ಈ ರಿಸಲ್ಟ್ನ ಡಿಕ್ಲೇರ್ ಮಾಡಿ ಅಂತಕ್ಕಂತಹ ಒಂದು ಮಾತು. ಹಾಗೆಯೇ UGC ನೀತಿಯಲ್ಲಿ ST ವರ್ಗದ ಅಭ್ಯರ್ಥಿಗಳು ವಿಜುವಲ್ ಆರ್ಟ್ಸ್, ಸಂಗೀತ, ಪ್ರದರ್ಶನ ಕಲೆಗಳು, ಭಾಷಾಶಾಸ್ತ್ರ, ತತ್ವಶಾಸ್ತ್ರ, ಗೃಹ ವಿಜ್ಞಾನ, ಪರಿಸರ ವಿಜ್ಞಾನ, ಸಾರ್ವಜನಿಕ ಆಡಳಿತ, ಉರ್ದು, ಜಾನಪದ ಸಾಹಿತ್ಯ, ಸಂಸ್ಕೃತ, ಕಾನೂನು, ಅಪರಾಧಶಾಸ್ತ್ರ ಸೇರಿದಂತೆ ಹಲವು ವಿಷಯಗಳಲ್ಲಿ ಯಾವುದೇ ಪ್ರಾತಿನಿಧ್ಯ ನೀಡಲಾಗಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಮಾನ್ಯ ನ್ಯಾಯಪೀಠ ಹೇಳಿದೆ. ಹಾಗೆಯೇ ಮೀಸಲು ಅಗತ್ಯತೆಯಲ್ಲಿ ಒಟ್ಟಾರೆ ಫಲಿತಾಂಶ ಪರಿಗಣಿಸಲಾಗಿದೆ ಎಂಬ UGC ಮತ್ತು ಕೆಸೆಟ್ ವಾದವನ್ನು ತಳ್ಳಿ ಹಾಕಿದೆ ಅಂತಕ್ಕಂಥದ್ದು. ಅಂದರೆ ಏನು ಅದು UGC ಒಂದು ಕ್ರೈಟೀರಿಯಾ ಇತ್ತು, ಅದರಲ್ಲಿ ವೈಲೇಷನ್ನ ಮಾಡಲಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಾಗಿರುತ್ತೆ. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸ್ನೇಹಿತರೆ. ಹಾಗಾಗಿ ಈ ಫಲಿತಾಂಶದಲ್ಲಿ ಈಗ ಆಗಿರ್ತಕ್ಕಂಥ 2025ರ ಕೆಸೆಟ್ ಫಲಿತಾಂಶದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅದು UGC ಮತ್ತು ಕೆಸೆಟ್ ಇದು KEA ಒಂದು ಮಾನದಂಡಗಳು ಏನಿರ್ತವೆ ಆ್ಯಸ್ ಇಟ್ ಈಸ್ ನೆಟ್ ಎಕ್ಸಾಮಲ್ಲಿ ಏನು ಅಪ್ಲೈ ಮಾಡಿರ್ತಾರೆ UGCಯಿಂದ, ಅದನ್ನೇ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಸಹ ಅದನ್ನೇ ಅಪ್ಲೈ ಮಾಡಿಕೊಂಡು ಈ ಒಂದು ಕೆಸೆಟ್ ರಿಸಲ್ಟ್ನ ಡಿಕ್ಲೇರ್ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ತಾವು ನಿರಾಶರಾಗ್ತಕ್ಕಂತಹ ಒಂದು ಪ್ರಮೇಯವೇ ಇರೋದಿಲ್ಲ. ಹಾಗೆಯೇ ನಾವು ನಮ್ಮ ಚಾನಲ್ ಮೂಲಕ ತಮ್ಮೆಲ್ಲರ ಒಂದು ಡೌಟ್ನ ಕ್ಲಿಯರ್ ಮಾಡೋದರಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಏನಿದು ಕೆಸೆಟ್ ಫಲಿತಾಂಶ ಯಾವ ಥರ ಪ್ರಕಟ ಮಾಡ್ತಾರೆ ಅಂತಕ್ಕಂತಹ ತಮ್ಮ ಎಲ್ಲ ಕುತೂಹಲಗಳಿಗೆ ಈ ಒಂದೇ ವಿಡಿಯೋದಲ್ಲಿ ನಾವು ಎಲ್ಲ ಒಂದು ಅನಾಲಿಸಿಸ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ರೆ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಯ ವಿಧಾನ, ಪ್ರೊಸೀಜರ್ ಆಫ್ ಕೆಸೆಟ್ ಎಕ್ಸಾಮಿನೇಷನ್ ರಿಸಲ್ಟ್, ಕ್ವಾಲಿಫೈಯಿಂಗ್ ಕ್ರೈಟೇರಿಯಾ ಫಾರ್ UGC ನೆಟ್ ಟು ಬಿ ಇಂಪ್ಲಿಮೆಂಟೆಡ್ ಫಾರ್ ಕೆಸೆಟ್. ನೋಡಿದ್ರಲ್ಲ ಸ್ನೇಹಿತರೆ, ಈಗಷ್ಟೇ ನಾವು ಹೇಳಿದ್ವಿ ಈ UGC ನೆಟ್ಗೆ ಏನೆಲ್ಲ ಒಂದು ಕ್ರೈಟೇರಿಯಾವನ್ನು ಫಾಲೋ ಮಾಡಲಾಗಿದೆ ಅದನ್ನು ಆ್ಯಸ್ ಇಟ್ ಈಸ್ ಕೆಸೆಟ್ಗೆ ಇಂಪ್ಲಿಮೆಂಟ್ ಮಾಡಲಾಗಿದೆ. ಈಸ್ ಆ್ಯಸ್ ಪರ್ UGC ಗೈಡ್ಲೈನ್ಸ್. ಅಂದರೆ UGCಯ ಒಂದು ಮಾರ್ಗಸೂಚಿಗಳು ಏನಿರ್ತವೆ
ಹಾಗೆಯೇ ಕಾಂಪಿಟೆಂಟ್ ಅಥಾರಿಟಿ ಅಂದರೆ KE ಆಗಿರ್ಬೋದು, ಯೂನಿವರ್ಸಿಟಿ ಆರ್ ಫೈನಲ್ ಅಂಡ್ ಬೈಂಡಿಂಗ್. ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಅಂದರೆ ತಾವೆಲ್ಲರೂ ಕೂಡ ಎಲಿಜಿಬಲ್ ಆಗಲು ಹಾಗೂ ಫಲಿತಾಂಶ ಪ್ರಕಟಣೆಯ ನಿಯಮ ಮತ್ತು ಹಂತಗಳನ್ನು ಈ ಕೆಳಗೆ ನೀಡಲಾಗಿದೆ. ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2ರ ಪತ್ರಿಕೆಗಳಲ್ಲಿ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿಗದಿಪಡಿಸಿರುವ ಕನಿಷ್ಠ ಅಂಕಗಳನ್ನು ಪಡೆಯುವುದು ಕಡ್ಡಾಯ. ನೋಡಿ ಸ್ನೇಹಿತರೆ, ಒಂದು ಕಡೆ ಕ್ಯಾಟಗರಿಯನ್ನು ನೀಡಲಾಗಿದೆ, ಇನ್ನೊಂದು ಕಡೆ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಮಿನಿಮಮ್ ಮಾರ್ಕ್ಸ್ನ ಎಷ್ಟು ಪಡಿಬೇಕು ಅಂತಕ್ಕಂತಹ ಒಂದು ವಿವರವನ್ನು ನೀಡಲಾಗಿದೆ. ತಾವು ಕ್ಲಿಯರ್ ಆಗಿ ನೋಡ್ಕೊಂಡು ಬಿಡಿ, ಯಾವುದೇ ಡೌಟ್ ಇರಲ್ಲ ತಮಗೆ. ಇಲ್ಲಿ ಜನರಲ್ ಮೆರಿಟ್ಗೆ ಸಂಬಂಧಪಟ್ಟಂತೆ ಮಿನಿಮಮ್ ಪೇಪರ್ ಫಸ್ಟ್ ಆ್ಯಂಡ್ ಪೇಪರ್ ಸೆಕೆಂಡಲ್ಲಿ ಎಷ್ಟು ತಗೋಬೇಕು ಎಲಿಜಿಬಲ್ ಆಗೋಕ್ಕೆ ಅಂತ ಹೇಳಿದರೆ 40% ಅಗ್ರಿಗ್ರೇಡ್ ಇರಬೇಕು ಸ್ನೇಹಿತರೆ. 40% ಅಗ್ರಿಗ್ರೇಡ್ ಮಾರ್ಕ್ಸ್ ಇನ್ ಆಲ್ ದಿ 2 ಪೇಪರ್ಸ್ ಟೇಕನ್ ಟುಗೆದರ್, ಅಂದರೆ ಎರಡು ಪತ್ರಿಕೆಗಳನ್ನು ಒಳಗೊಂಡು 40% ಯಾರೆಲ್ಲ ತಾವು ಅಂಕಗಳನ್ನ ತೆಗೆದುಕೊಂಡಿರ್ತೀರಿ ಅವರೆಲ್ಲರೂ ಕೂಡ ಜನರಲ್ ಮೆರಿಟಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಕನಿಷ್ಠ ಪಕ್ಷ 40% ಅಂಕಗಳನ್ನ ಪಡೆದಿದ್ರೆ ಕೆಸೆಟ್ ಪರೀಕ್ಷೆ ಕ್ವಾಲಿಫೈ ಆಗೋಕ್ಕೆ ಅರ್ಹರು ಅಂತಕ್ಕಂಥದ್ದು. ಹಾಗೆಯೇ SC/ST ಕ್ಯಾಟಗರಿ 1, 2A, 2B, 3A, 3B, PWD, ಟ್ರಾನ್ಸ್ಜೆಂಡರ್ ಈ ಎಲ್ಲ ಅಭ್ಯರ್ಥಿಗಳು 35% ಅಂದರೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ 35% ಅಗ್ರಿಗ್ರೇಡ್ನ ಹೊಂದಿರಬೇಕು. ಅಂದರೆ ಒಟ್ಟು ಅಂಕಗಳು ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಒಟ್ಟು ಅಂಕಗಳು 35% ಪಡೆದಿದ್ರೆ ನೆಕ್ಸ್ಟ್ ತಮಗೆ ಕ್ವಾಲಿಫೈ ಆಗೋಕ್ಕೆ ಕನ್ಸಿಡರ್ ಮಾಡಲಾಗುತ್ತೆ. ಇದು ಕ್ವಾಲಿಫೈ ಅಲ್ಲ, ತಾವು ಕೆಸೆಟ್ ಕ್ವಾಲಿಫೈ ಆಗೋದಕ್ಕೆ ಎಲಿಜಿಬಲ್ ಇದ್ದೀರಿ ಅಂತ ಹೇಳಿ ಅಂತಕ್ಕಂತಹ ಒಂದು ಇದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಮುಂದುವರಿಯುತ್ತಾ ಹಂತ 1, ಹಂತ 2 ಅಂತ ಹೇಳಿ ಇಲ್ಲಿ ಕೊಡಲಾಗಿದೆ. ಏನಿದು ಸ್ಟೇಜ್ 1, ಸ್ಟೇಜ್ 2 ಅಂತಕ್ಕಂಥದ್ದು ನೋಡೋದಾದರೆ, ಹಂತ 1 ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಒಟ್ಟು ಹಾಜರಾದ ಅಭ್ಯರ್ಥಿಗಳಲ್ಲಿ ಅಂದರೆ ಟೋಟಲ್ ಸ್ಲಾಟ್ಸ್ ಅಂದರೆ ಟೋಟಲ್ ಹಾಜರಾಗಿರಬೇಕು. ಅಂದರೆ ಆ ಎಕ್ಸಾಮ್ಗೆ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ. ಅಂದರೆ ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ 2025 ಮೊನ್ನೆ ಏನು ನಡೀತು, 1,24,000 ಅಭ್ಯರ್ಥಿಗಳು ಏನು ಈ ಒಂದು ಕೆಸೆಟ್ ಪರೀಕ್ಷೆಗೆ ಹಾಜರಾಗಿರ್ತಾರೆ ಅದನ್ನು ಟೋಟಲ್ ಸ್ಲಾಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಕೆಸೆಟ್ನ ಎರಡು ಪತ್ರಿಕೆಗಳಲ್ಲಿ ಹಾಜರಾದ 6% ಅಭ್ಯರ್ಥಿಗಳ ಸಂಖ್ಯೆಗೆ ಸಮಾನವಾಗಿರುತ್ತದೆ. ಅಂದರೆ ಆ ಎಲ್ಲ ಒಟ್ಟು ಹಾಜರಾಗಿರ್ತಕ್ಕಂತಹ ಕೆಸೆಟ್ ಪರೀಕ್ಷೆಗೆ ಹಾಜರಾಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಎಷ್ಟು ತಗೊಂತಾರೆ, 6% ಅಭ್ಯರ್ಥಿಗಳನ್ನು ಮಾತ್ರ ಕೆಸೆಟ್ಗೆ ಎಲಿಜಿಬಲ್ ಮಾಡೋದಕ್ಕೋಸ್ಕರ ಸ್ಲಾಟ್ನ ಫಿಕ್ಸ್ ಮಾಡಲಾಗುತ್ತೆ ಫಸ್ಟ್ ಸ್ಟೇಜಲ್ಲಿ. ಹಾಗೆಯೇ ಸೆಕೆಂಡ್ ಸ್ಟೇಜ್ ಬಂದುಬಿಟ್ಟು ಒದಗಿಸಲಾದ ಒಟ್ಟು ಸ್ಲಾಟ್ಗಳಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಹಾಗೆ ಅಸ್ಯೂಮ್ ಮಾಡೋಣ ಎಕ್ಸಾಂಪಲ್ ಆಗಿ, ಈ ಸರಿ ಏನಿಲ್ಲ ಅಂದರೂ ಒಂದು 8,000 ಕ್ಯಾಂಡಿಡೇಟ್ಸ್ಗೆ ಒಂದು ಕೆಸೆಟ್ ಕ್ವಾಲಿಫೈ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ಇಟ್ಕೊಂಡ್ರೆ ಎರಡೂ ಪತ್ರಿಕೆಗಳಲ್ಲಿ ಹಾಜರಾಗಿರಬೇಕು. ಅಂದರೆ ಅವರೆಲ್ಲ ಅಟೆಂಡ್ ಆಗಿರ್ತಕ್ಕಂಥವರು ಎರಡೂ ಪತ್ರಿಕೆಯಲ್ಲಿ ಹಾಜರಾಗಿದ್ದು ಹಂತ 1 ಪೂರ್ಣಗೊಳಿಸಿರ್ತಕ್ಕಂತಹ ಅಭ್ಯರ್ಥಿಗಳ ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ವಿಷಯವಾರು ಮತ್ತು ವರ್ಗವಾರು ತಯಾರಿಸಲಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಎಲ್ಲೂ ಕೂಡ ಒಂದು ಫಲಿತಾಂಶದಲ್ಲಿ ಎಡವಟ್ಟು ಆಗಿರಲ್ಲ. ಯಾಕಂದರೆ ವಿಷಯವಾರು ಸಬ್ಜೆಕ್ಟ್ ವೈಸ್ ಆ್ಯಂಡ್ ಕ್ಯಾಟಗರಿ ವೈಸ್ ಅವರು ತಯಾರಿಸ್ತಾರೆ ಆ್ಯಸ್ ಪರ್ UGC ಗೈಡ್ಲೈನ್ಸ್. ಹಾಗಾಗಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯನ್ನು ಪರಿಗಣಿಸಬೇಕಾದರೆ ಹಂತ 1ರಲ್ಲಿ ಏನಾಯಿತು, ಅಟೆಂಡ್ ಆಗಿರಬೇಕು ಎಕ್ಸಾಮ್ ಪತ್ರಿಕೆ 1 ಮತ್ತು ಪತ್ರಿಕೆ 2. ಹಾಗೆಯೇ GM ಅಲ್ಲಿ ಒಂದು 40% ಇದು ಎಲಿಜಿಬಲ್ ಕ್ರೈಟೇರಿಯನ್ನ ದಾಟಿಕೊಂಡು ಹಾಗೆ ಕ್ಯಾಟಗರಿ ವೈಸು 35%ಅನ್ನು ಮಿನಿಮಮ್ ಮಾರ್ಕ್ಸನ್ನು ತೆಗೆದುಕೊಂಡಿರ್ಬೇಕು. ಅಂಥವ್ರಿಗೆ ಏನು ಮಾಡ್ತಾರೆ, ಸೆಕೆಂಡ್ ಸ್ಟೇಜಲ್ಲಿ ಒಟ್ಟು ಅಭ್ಯರ್ಥಿಗಳ ಅಂಕಗಳ ಆಧಾರದ ಮೇಲೆ 6%ಅನ್ನು ತೆಗೆದುಬಿಟ್ಟು ಆನಂತರ ಅವರ ಕ್ಯಾಟಗರಿ ವೈಸ್ ಮತ್ತು ಸಬ್ಜೆಕ್ಟ್ ವೈಸ್ ಒಂದು ಸ್ಲಾಟ್ಸ್ನ ಫಿಕ್ಸ್ ಮಾಡಲಾಗುತ್ತೆ. ಹಾಗೆಯೇ ಪತ್ರಿಕೆ 2ರಲ್ಲೂ ಹಾಜರಾಗಿದ್ದು GM ಅಭ್ಯರ್ಥಿಗಳು ಎರಡೂ ಪತ್ರಿಕೆಯಲ್ಲಿ 40% ಹಾಗೂ ಮೀಸಲಾತಿ ವ್ಯಾಪ್ತಿಗೆ ಬರ್ತಕ್ಕಂತಹ ಪ್ರವರ್ಗದ ಅಭ್ಯರ್ಥಿಗಳು ಎರಡೂ ಪತ್ರಿಕೆಯಲ್ಲಿ 35% ಅಂಕಗಳನ್ನು ಗಳಿಸಿರಬೇಕು. ಅಂತಹ ಅಭ್ಯರ್ಥಿಗಳನ್ನು ಮಾತ್ರ ಅರ್ಹತಾ ಪಟ್ಟಿಗೆ ಪರಿಗಣಿಸಲಾಗುವುದು. ನೋಡಿದ್ರಲ್ಲ, ಎಲಿಜಿಬಲ್ ಆಗಬೇಕಂದ್ರೆ ಮಿನಿಮಮ್ ಅಷ್ಟು ಮಾರ್ಕ್ಸ್ನ ತೆಗೆದುಕೋಬೇಕು. ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗುವುದು. UGCಯ ಫಲಿತಾಂಶದ ಸೂತ್ರದ ಪ್ರಕಾರ ಸ್ಲಾಟ್ಗಳನ್ನು ತಯಾರಿಸಿ ರಾಜ್ಯ ಸರ್ಕಾರದ ಮೀಸಲಾತಿ ನೀತಿಯ ಅನುಸಾರವಾಗಿ ಲೆಕ್ಕಾಚಾರ ಮಾಡಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಅಂತಕ್ಕಂತಹ ಒಂದು ಅಧಿಕೃತ ಮಾಹಿತಿ ಇದು KEಯಿಂದ ಪ್ರಕಟ ಆಗಿರತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಇಲ್ಲಿ ಯಾವುದೇ ಥರನಾಗಿ ಫಲಿತಾಂಶದಲ್ಲಿ ಡೌಟೇ ಇಲ್ಲ. ಅವರೆಲ್ಲರೂ ಕೂಡ UGC ಗೈಡ್ಲೈನ್ಸ್ ಮತ್ತು ಕ್ರೈಟೀರಿಯಾನ ಇಟ್ಕೊಂಡೇ ಈ ಒಂದು ಕೆಸೆಟ್ ಫಲಿತಾಂಶವನ್ನು ಡಿಕ್ಲೇರ್ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ತಾವು ಯಾವುದೇ ಗೊಂದಲಕ್ಕೆ ಒಳಗಾಗದಿರಿ.
ಈ ಮೇಲೆ ತಿಳಿಸಿದ ಫಲಿತಾಂಶದ ಪ್ರಕಟಣೆಯ ವಿಧಾನವು ಕೆಸೆಟ್ ನಿಬಂಧನೆಗಳಿಗೆ ಬದ್ಧವಾಗಿರುತ್ತದೆ. ಈ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ತೀರ್ಮಾನವೇ ಅಂತಿಮ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಸಹ ಇಲ್ಲಿ ನೀಡಲಾಗಿದೆ. ಹಾಗೆಯೇ ಮುಂದುವರಿಯುತ್ತಾ ಸ್ಟೇಜ್ 3ಯಲ್ಲಿ ನಾವು ನೋಡೋದಾದರೆ UGCಯ ನಿರ್ದೇಶನದ ಪ್ರಕಾರ ಹಾಜರಾದ ಅಭ್ಯರ್ಥಿಗಳಲ್ಲಿ 6% ಅಭ್ಯರ್ಥಿಗಳಿಗೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರಿಗೆ ಅರ್ಹರು ಎಂದು ಪರಿಗಣಿಸಲಾಗುವುದು. ರಾಜ್ಯದಲ್ಲಿ ಚಾಲ್ತಿಯಲ್ಲಿರತಕ್ಕಂತಹ ಮೀಸಲಾತಿ ನೀತಿಯನ್ನು ಅನುಸರಿಸಿ ವರ್ಗವಾರು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಆಯಾ ಸ್ಟೇಟ್ ವೈಸ್ ಏನು ರಿಸರ್ವೇಷನ್ ಇರುತ್ತೆ ಆ ರಿಸರ್ವೇಷನನ್ನು UGC ಗೈಡ್ಲೈನ್ಸ್ ಪ್ರಕಾರ ಕೆಸೆಟ್ಟಲ್ಲಿ 6% ಆಫ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಕೆಸೆಟ್ ಕ್ವಾಲಿಫೈ ಮಾಡಲಾಗುತ್ತೆ ಅಂತಕ್ಕಂಥದ್ದು ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಹಾಗಿದ್ದರೆ ಈ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವ ಥರ ಕೆಸೆಟ್ ಫಲಿತಾಂಶವನ್ನು ಡಿಕ್ಲೇರ್ ಮಾಡ್ತಾರೆ, ಆ ಡಿಕ್ಲೇರ್ ಮಾಡೋದಕ್ಕೆ ಸೂತ್ರವನ್ನು ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಕೆಳಕಂಡ ಸೂತ್ರದ ಪ್ರಕಾರ ವಿಷಯವಾರು ಹಾಗೂ ವರ್ಗವಾರು ಹಂಚಿಕೆ ಮಾಡಲಾಗುವುದು. ಕ್ಯಾಟಗರಿ ವೈಸ್ ಆ್ಯಂಡ್ ಸಬ್ಜೆಕ್ಟ್ ವೈಸ್ ಯಾವ ಥರ ಮಾಡ್ತಾರೆ ಅಂತಕ್ಕಂಥ ಒಂದು ಫಾರ್ಮುಲಾ ಇಲ್ಲಿದೆ. ನಾವು ನೋಡ್ಬೋದು, ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ನಾವು ಕನ್ನಡದಲ್ಲೂ ಸಹ ಅನುವಾದ ಮಾಡಿ ಹೇಳ್ತೀವಿ ತಮಗೆ. ಒಂದು ಕಡೆ ನಂಬರ್ ಆಫ್ ಸ್ಲಾಟ್ಸ್ ಇನ್ ಎ ಸಬ್ಜೆಕ್ಟ್ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್, ಇನ್ನೊಂದು ಕಡೆ ಏನು ನಂಬರ್ ಆಫ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ ಮಿನಿಮಮ್ 40% ಆರ್ ಮೋರ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಇನ್ ದಿ ದಟ್ ಸಬ್ಜೆಕ್ಟ್. ಅಂದರೆ ಆ ಪತ್ರಿಕೆಯಲ್ಲಿ, ಅಂದರೆ ಪತ್ರಿಕೆ 2ರಲ್ಲಿ ಒಂದು ಏನು ಅವರು ಕೆಸೆಟ್ಗೆ ಅಪ್ಲೈ ಮಾಡಿರ್ತಾರೆ ಆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಮಿನಿಮಮ್ ಅವರು ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ 40% ಅಂಕಗಳನ್ನು ಪಡೆದಿದ್ದು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂತಹ ಅಭ್ಯರ್ಥಿಗಳು, ಹಾಗೆಯೇ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ 40% ಆರ್ ಮೋರ್ ಮಾರ್ಕ್ಸ್ ಇನ್ ದಿ ಅಗ್ರಿಗೇಟ್ ಓವರ್ ಆಲ್ ಸಬ್ಜೆಕ್ಟ್ಸ್. ಅಂದರೆ ಎಲ್ಲ ಪತ್ರಿಕೆಗಳಲ್ಲಿ, ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಎಲ್ಲ ಇದು ಏನು ಸಬ್ಜೆಕ್ಟ್ಸಲ್ಲಿ ಮಿನಿಮಮ್ 40 ಮತ್ತು 40ಗಿಂತ ಜಾಸ್ತಿ ತೆಗೆದಿರ್ತಕ್ಕಂತಹ ಅಭ್ಯರ್ಥಿಗಳ ಒಂದು ಒಟ್ಟು ಸಂಖ್ಯೆ ಇಂಟು ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಅಂಡರ್ ಜನರಲ್ ಮೆರಿಟ್ ಅಂತ ಹೇಳಿ ಇಲ್ಲಿ ಕೊಡಲಾಗಿದೆ. ಅಂದರೆ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಇನ್ ಅಂಡರ್ ಜನರಲ್ ಕ್ಯಾಟಗರಿ ಅಂತ ಹೇಳಿ ಕೊಡಲಾಗಿದೆ. ಅಂದರೆ ಒಟ್ಟು ಸ್ಲಾಟ್ಗಳು ಜನರಲ್ ಮೆರಿಟ್ಗೆ ಎಷ್ಟು ಫಿಕ್ಸ್ ಮಾಡಲಾಗಿದೆ, ಒಟ್ಟು ಸ್ಲಾಟ್ಗಳ ಸಂಖ್ಯೆಯನ್ನು ಇಲ್ಲಿ ಹಾಕಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಆದ್ದರಿಂದ ಆನ್ಲೈನ್ ಅರ್ಜಿಯಲ್ಲಿ ನಮೂನೆಯಲ್ಲಿ ವರ್ಗವನ್ನು ಸರಿಯಾಗಿ ನಮೂದಿಸಬೇಕು ಅಂತಕ್ಕಂತಹ ಒಂದು ಇನ್ಸ್ಟ್ರಕ್ಷನನ್ನು ಹೇಳಿರ್ತಾರೆ ಮೊದಲೇ. ಮೇಲಿನ ಅರ್ಹತಾ ಮಾನದಂಡಗಳು ಅಂತಿಮವಾಗಿದ್ದು UGCಯು ನಿಗದಿಪಡಿಸಿದ ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. ಅಂದರೆ ಕಾಲಕಾಲಕ್ಕೆ UGC ಏನು ಗೈಡ್ಲೈನ್ಸನ್ನು ಕೊಡ್ತಾರೆ ಅದನ್ನು ಅಪ್ಲೈ ಮಾಡೋದು ಅತಿ ಅವಶ್ಯಕ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ನೀಡಲಾಗಿದೆ. ಹಾಗಿದ್ರೆ ಇದು ಸೂತ್ರ ಯಾವ ಥರ ಇರುತ್ತೆ ಕನ್ನಡದಲ್ಲಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಭಾಷಾಂತರ ಮಾಡಿ ತಮಗೆ ಈಸಿ ಆಗಲಿಕ್ಕೆ ಕೆಸೆಟ್ ಆಕಾಂಕ್ಷಿಗಳಿಗೆ ಅಂತ ಹೇಳಿ ಕೊಟ್ಟಿದ್ದೀವಿ ಸ್ನೇಹಿತರೆ. ತಾವು ನೋಡ್ಬೋದು, ಆ ವಿಷಯದಲ್ಲಿ ಒಟ್ಟಾರೆಯಾಗಿ 40% ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಸಂಖ್ಯೆ, ಒಂದು ಕಡೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಆ ವಿಷಯದಲ್ಲಿನ ಒಟ್ಟು ಸ್ಲಾಟ್ಗಳ ಸಂಖ್ಯೆ ಡಿವೈಡೆಡ್ ಬೈ ಎಲ್ಲ ವಿಷಯಗಳಲ್ಲಿ, ಅಂದರೆ ಟೋಟಲ್ ಅದು ಎಷ್ಟು 43ನೋ 48 ಸಬ್ಜೆಕ್ಟ್ಸ್ ಇದಾವಲ್ಲ, ಎಲ್ಲ ವಿಷಯದಲ್ಲಿ ಒಟ್ಟಾರೆಯಾಗಿ 40% ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಒಟ್ಟು ಸಂಖ್ಯೆ ಇಂಟು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ವಿಷಯದಲ್ಲಿನ ಸ್ಲಾಟ್ಗಳ ಸಂಖ್ಯೆ, ಇದೆಲ್ಲವನ್ನ ಹಾಕಿದರೆ ಆ ಒಂದು ಕೆಸೆಟ್ ಕಟ್ ಆಫ್ನ ಆ ಸ್ಲಾಟ್ ವೈಸ್, ಸಬ್ಜೆಕ್ಟ್ ವೈಸ್ ಮತ್ತು ಕ್ಯಾಟಗರಿ ವೈಸ್ ನಿಲ್ಲಿಸಲಾಗುತ್ತೆ ಅಂತಕ್ಕಂತಹ ಒಂದು ಸ್ಪಷ್ಟ ಮಾಹಿತಿಯನ್ನು ನಮ್ಮ ಚಾನಲ್ ಮೂಲಕ ತಮಗೆ ಉಣಬಡಿಸಿದ್ದೀವಿ ಸ್ನೇಹಿತರೆ. ನಾವು ಈಗ ತಮ್ಮ ಎಲ್ಲ ಡೌಟ್ಗಳಿಗೂ ಸಹ ಪರಿಹಾರ ನೀಡಿದ್ದೀವಿ ಅಂತಕ್ಕಂತಹ ಒಂದು ಭಾವನೆಯನ್ನು ಹೊಂತಾ ಸ್ನೇಹಿತರೆ, ಇಷ್ಟೆಲ್ಲ ನಾವು ತಮಗೋಸ್ಕರ ಈ ಒಂದು ವಿಡಿಯೋ ಕಂಟೆಂಟನ್ನು ಮಾಡಿರ್ತೀವಿ. ತಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ನಾವು ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಹಾಗೆಯೇ ಕಮೆಂಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹಾಗೆಯೇ ಹೆಚ್ಚು ಹೆಚ್ಚು ಈ ವಿಡಿಯೋವನ್ನು ಶೇರ್ ಮಾಡಿದರೆ ನೆಕ್ಸ್ಟ್ ಈ ಒಂದು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಎಲ್ಲ ಅಪ್ಡೇಟ್ಗಳನ್ನು ನಾವು ನಿರಂತರವಾಗಿ ತಮಗೆ ಉಣಬಡಿಸಬಹುದು ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ, ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಸಹ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.